ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಧನುಸ್ಟಾಕ್ ಚಾನಲ್. 4th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಮಹಿಳಾ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಚಾಪ್ಟರ್ 4 ಥೌಸಂಡ್ ಸರೌಂಡರ್ಸ್, ನಮ್ಮ ಸುತ್ತಲಿನ ಸಾವಿರಗಳು, ಪೇಜ್ ನಂಬರ್ 56 ವರೆಗೂ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಇವಾಗ ಪೇಜ್ ನಂಬರ್ 57 1000 ಅರೌಂಡರ್ಸ್, ನಮ್ಮ ಸುತ್ತಲಿನ ಸಾವಿರಗಳು. ಇದರಲ್ಲಿ ಪೇಜ್ ನಂಬರ್ 58 ಇಂದ ನಾವು ಕಲಿತಾ ಹೋಗ್ತೇವೆ. ಸೊ 1000 1000. ಇವಾಗ ನಿಮಗೆ ಈ ಬ್ಲಾಕ್ ಗಳನ್ನ ಯೂಸ್ ಮಾಡಿ ಹೇಗೆ ಒನ್ಸ್ ಒಂದುಗಳು ಮತ್ತೆ ಟೆನ್ಸ್ ಹತ್ತುಗಳು ಮತ್ತೆ ಹಂಡ್ರೆಡ್ಸ್ ನೂರುಗಳು ಇದ್ರ ಬಗ್ಗೆ ನೀವು ಕಲ್ತಾ ಇತ್ತು. ಇದು 1 ಇದ್ದಾಗ ಏನಿದು ಒಂದುಗಳು ಒನ್ಸ್, ಈ ರೀತಿ 10 ಇದ್ದಾಗ 1 10 ಒಂದು ಹತ್ತುಗಳು. ಈ 1 ಟೆನ್ಸ್ಗಳು 10 ಇದ್ದಾಗ ಸೊ ಎಷ್ಟಾಗುತ್ತದು 100 ಆಗುತ್ತೆ. ಇವಾಗ ಇಲ್ಲಿ ಒಂದುಗಳು ಎಷ್ಟಿದೆ 10 ಇದೆ, ಕರೆಕ್ಟಾ? 10 ಒನ್ಸ್ ಇದೆ. ಸೊ 10 ಒನ್ಸ್ ಸೇರಿ ಏನಾಗಿದೆ, ಇಲ್ಲಿ 110 ಆಗಿದೆ, 10 ಆಗಿದೆ. ಕೌಂಟಿಂಗ್ ಈಸ್ ಈಸಿ ವೆನ್ ವಿ ಗ್ರೂಪ್ ಇನ್ ಟೆನ್ಸ್. 10 ಗುಂಪುಗಳಾಗಿ ಮಾಡಿದಾಗ ಎಣಿಸುವುದು ಸುಲಭ, ಕರೆಕ್ಟ್ ಅಲ್ವಾ? ಈ ರೀತಿ ಇವುಗಳು ರೀಗ್ರೂಪ್ ಆದಾಗ ನಮಗೆ ಕೌಂಟಿಂಗು ಈಸಿ ಆಗುತ್ತೆ. ಇವಾಗ 10 ಟೆನ್ಸ್ 10 ಹತ್ತುಗಳು ಸೇರಿದಾಗ 100 ಒಂದು ನೂರುಗಳು ಆಗುತ್ತೆ. ಸೊ ಇಲ್ಲಿ 10 ಹತ್ತುಗಳನ್ನ ತೋರಿಸಿದ್ದಾರೆ. ಈ 10 ಹತ್ತುಗಳನ್ನ ನಾವು ಗ್ರೂಪ್ ಮಾಡಿದಾಗ ಏನಾಗಿದೆ, ಇದು 100 ಆಗಿದೆ. ಇವಾಗ ಇದರಲ್ಲಿ 10 ಹಂಡ್ರೆಡ್ಸ್ ಇದೆ, ಕರೆಕ್ಟಾ? ಕೌಂಟ್ ಮಾಡಿ. ಇದು 100 200 300 400 500 600 700 800 900 1000. ಸೊ 10 ನೂರುಗಳು ಸೇರಿದಾಗ 1000 ಆಗುತ್ತೆ. ಈ ಬ್ಲಾಕ್ಸ್ ಗಳನ್ನ ನಾವು ಡೀನ್ ಬ್ಲಾಕ್ಸ್ ಅಂತ ಹೇಳ್ತೇವೆ. ಈ ಡೀನ್ ಬ್ಲಾಕ್ಸ್ ಗಳನ್ನ ಕಂಡುಹಿಡಿದಿದ್ದು ಜಾಲ್ಟನ್ ಪಾಲ್ ಡೀನ್ಸ್ ಅನ್ನೋರು ಇದನ್ನ ಡೆವಲಪ್ ಮಾಡಿದ್ದು. ಸೊ ಇದರಿಂದ ಸ್ಟೂಡೆಂಟ್ಸ್ ಗೆ ಏನ್ ಹೆಲ್ಪ್ ಆಗುತ್ತೆ, we will get the idea of the Indian based 10 place value system of writing numbers and to carry out arithmetic operation. ಸೊ ಈ ಬ್ಲಾಕ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ಭಾರತೀಯರ ಆಧಾರ ಸಂಖ್ಯೆ 10 ಪದ್ಧತಿಯಲ್ಲಿ ಸಂಖ್ಯೆಗಳನ್ನು ಬರೆಯೋದನ್ನ ಮತ್ತೆ ಅವುಗಳ ಮೇಲೆ ಅಂಕಗಣಿತ ಕ್ರಿಯೆಗಳನ್ನ ನಡೆಸೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಈಸಿ ಆಗುತ್ತೆ. ಪೇಜ್ ನಂಬರ್ 60, ಲೆಟ್ ಅಸ್ ಬ್ರೇಕ್ ಅಪ್ 1000. 1000ವನ್ನು ಭಾಗ ಮಾಡೋಣ. ಇಲ್ಲಿ ನೋಡಿ, ಬ್ಲಾಕ್ಸ್ ಗಳು 100ರ ಬ್ಲಾಕ್ಸ್ ಗಳು 100 ಬ್ಲಾಕ್ಸ್ ಗಳು ಟೋಟಲ್ ಆಗಿ 10 ಇದೆ. 10 ನೂರುಗಳು 10 100 ಸೇರಿದ್ರೆ 1000 ಆಯ್ತು. ಈಗ ಇಲ್ಲಿ ಕೊಟ್ಟಿರುವಂತಹ ಕ್ವೆಶನ್ಸ್ ಗಳಿಗೆ ಆನ್ಸರ್ಸ್ ಅನ್ನ ಕಲಿತಾ ಹೋಗೋಣ. ಎ ಅಲ್ಲಿ ವಿ ಆರ್ ಅಟ್ 900, ಹೌ ಮಚ್ ಮೋರ್ ಟು ಮೇಕ್ 1000. ಇವಾಗ 900 ನಾವು ಇದ್ದೇವೆ, ಇನ್ನು 1000 ಮಾಡೋದಕ್ಕೆ ನಮ್ಗೆ ಎಷ್ಟು ಬೇಕು ಅಂತ ಇಲ್ಲಿ ಕ್ವೆಶನ್ ಅಲ್ವಾ? ಸೊ ಇದು 100 ಬ್ಲಾಕ್, ಇದು 200, ಇದು 300, ಇದು 400. ಸೊ ಇಲ್ಲಿ 900 ಅಲ್ಲಿ ಇದೀವಿ ಅಂದ್ರೆ ನಾವ್ ಇಲ್ಲಿದ್ದೀವಿ. ಸೊ ಇವಾಗ ನಮಗೆ 1000 ಮಾಡೋದಕ್ಕೆ ಇನ್ನು ಎಷ್ಟು ಆಡ್ ಮಾಡಬೇಕು, ಇನ್ನು 100 ಆಡ್ ಮಾಡಬೇಕು. ಸೊ 100 ಇದು 900 ಈ ಪ್ಲಸ್ 100 ಆಡ್ ಮಾಡಿದ್ರೆ 1000 ಆಗುತ್ತೆ. ಅದಕ್ಕೆ ಉತ್ತರ ಏನು, 100. ಸೊ 900 ಪ್ಲಸ್ 100, 900 ಪ್ಲಸ್ 100 1000. ಬಿ ಅಲ್ಲಿ ಮಾರ್ಕ್ 800, ಹೌ ಮಚ್ ಮೋರ್ ಟು ಮೇಕ್ 1000. ಸೊ ಇಲ್ಲಿ 800 ಬ್ಲಾಕ್ ಇಲ್ಲಿದೆ, ಕರೆಕ್ಟಾ? ಸೊ 800 ಬ್ಲಾಕ್ ಇಲ್ಲಿದೆ. ಸೊ ಇವಾಗ ಎಷ್ಟು ನಾವು 1000 ಆಗೋದಕ್ಕೆ ಇನ್ನು ಎಷ್ಟನ್ನ ಆಡ್ ಮಾಡಿದ್ರೆ 1000 ಆಗುತ್ತೆ, ಈ 100 ಮತ್ತೆ ಈ 100 ಆಡ್ ಮಾಡಬೇಕು. ಸೊ 200 ಆಡ್ ಮಾಡಿದ್ರೆ 1000 ಆಗುತ್ತೆ, ಕರೆಕ್ಟಾ? ಸೊ 800 ಗುರುತಿಸಿ 1000 ಮಾಡಲು ಇನ್ನೆಷ್ಟು ಬೇಕು ಅಂದ್ರೆ 800 ಪ್ಲಸ್ 200 200 ಆಡ್ ಮಾಡಿದ್ರೆ 1000 ಆಗುತ್ತೆ. ಸಿ ಕ್ವೆಶನ್ ಅಲ್ಲಿ ನಾವು 850 850 ಗುರುತಿಸಬೇಕು. ಸೊ ಹೌ ಮಚ್ ಮೋರ್ ಟು 1000. ಸೊ ಇನ್ನು ನಮಗೆ 1000 ಆಗೋದಕ್ಕೆ ಎಷ್ಟು ಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು 850 ಅಂದ್ರೆ ಇದು 800. ಸೊ 50 ಅಂದ್ರೆ ಇಲ್ಲಿ ಬರುತ್ತೆ. ಈ 900 ಅಲ್ಲಿ 850 ನಾನು ಇಲ್ಲಿ ಮಾರ್ಕ್ ಮಾಡಿದ್ದೇನೆ. ಸೊ ಇನ್ನು ಉಳಿಕಿದೆಷ್ಟು, ಇಲ್ಲಿ ಇನ್ನು 50 ಇದೆ. 50 ಮತ್ತೆ ಇದು ಒಂದು 100 ಬ್ಲಾಕ್ ಇದೆ. ಸೊ 100 ಪ್ಲಸ್ ಇಲ್ಲಿ 50 150 ಆಯ್ತು. ಸೊ 150. 850ಗೆ ಮತ್ತೆ ನಾವು 150ನ ಸೇರಿಸಿದ್ರೆ 1000 ಆಗುತ್ತೆ. ಡಿ ಅಲ್ಲಿ ಮಾರ್ಕ್ 760, ಹೌ ಮಚ್ ಮೋರ್ ಟು 1000. 760 ಗುರುತಿಸಬೇಕು. ಇನ್ನು 1000 ಮಾಡಲು ಇನ್ನು ಎಷ್ಟು ಬೇಕು. ಇವಾಗ 760ಕ್ಕೆ ನಾವಿನ್ನು 40 ಸೇರಿಸಿದ್ರೆ 800 ಆಯ್ತಲ್ವಾ? 800 ಆಗುತ್ತೆ. 800ಗೆ ಇವಾಗ ನಾವಿನ್ನು 200 ಸೇರಿಸಿದ್ರೆ 1000 ಆಗುತ್ತೆ. ಸೊ ಇವಾಗ ನಾವು ಇಲ್ಲಿದ್ದೀವಿ, ಕರೆಕ್ಟಾ? 800 ಇಲ್ಲಿದ್ದೀವಿ. ಸೊ ಇನ್ನು ಎಷ್ಟು ನೂರುಗಳಿದೆ, 100ಗಳಿದೆ. ಸೊ 2 100ಗಳಿದೆ. ಸೊ ಇವಾಗ 200ನ ಸೇರಿಸಿದ್ರೆ ನಮಗೆ 1000 ನಾವು ರೀಚ್ ಆಗ್ತೇವೆ. ನೆಕ್ಸ್ಟ್ ಇ ಅಲ್ಲಿ ಮಾರ್ಕ್ 400, ಹೌ ಮಚ್ ಲೆಸ್ ಇಸ್ 400 ದ್ಯಾನ್ 1000. 400ನ ಗುರುತಿಸಬೇಕು. 1000ಕ್ಕಿಂತ 400 ಎಷ್ಟು ಕಡಿಮೆ ಇದೆ ಅಂತ ಹೇಳಬೇಕು. ಸೊ ಉತ್ತರ 600. ಇವಾಗ 400 ಒಂದು ಬ್ಲಾಕ್ ಇಲ್ಲಿದೆ ಅಲ್ವಾ? 100 200 300 400. ಇವಾಗ 400ರಲ್ಲಿ ನಮಗೆ ಇನ್ನೂ 600 ಬೇಕು. ಸೊ 600 ಅಂದ್ರೆ 1000ನ ರೀಚ್ ಆಗಕ್ಕೆ. ಸೊ ಇಲ್ಲಿ ನೋಡಿ, 100 200 300 400 500 600, ಕರೆಕ್ಟಾ? ಸೊ 400ಗೆ ನಾವು ಈ 600ನ ಸೇರಿಸಿದ್ರೆ ನಾವು 1000 ರೀಚ್ ಆಗ್ತೇವೆ. ಮತ್ತೆ ಎಫ್ ಅಲ್ಲಿ ಕಂಪ್ಲೀಟ್ ದ ಅಡಿಷನ್ ಫ್ಯಾಕ್ಟ್ಸ್ ಲೀಡಿಂಗ್ ಟು 1000.
ಇದು ಹೋಗೋಕೆ ಮುಂಚೆ ಈ 900 ಮತ್ತೆ ಹೌ ಟು ಮೋರ್ ಟು ಮೇಕ್ 1000 ಇದೆ ಅಲ್ಲ, ಹೌ ಮಚ್ ಮೋರ್ ಟು ಮೇಕ್ 1000 ಮಾಡಲು ಇನ್ನು ಎಷ್ಟು ಬೇಕು, ಅವೆರಡನ್ನು ಮೈನಸ್ ಮಾಡಿದಾಗ ನಮಗೆ ಆ ನಂಬರ್ಗಳನ್ನು ನಮಗೆ 100 ಉತ್ತರ ಬರುತ್ತೆ. ಅಂದರೆ ನಮಗೆ 100 ಬೇಕು ಅಂತೇಳಿ ಇಲ್ಲಿ ಬರೀತೇವೆ. ಹಾಗೆ ಬಿ ಅಲ್ಲಿ 800ಗೆ ಇನ್ನು ಎಷ್ಟು ಸೇರಿಸಿದ್ರೆ 1000 ಆಗುತ್ತೆ, 200 ಸೇರಿಸಿದ್ರೆ ಆಗುತ್ತೆ. ಸಿ ಕ್ವಶನ್ಗೆ 850 ಇದೆ. ಸೊ 850ನ 1000ಅಲ್ಲಿ ನೀವು ಮೈನಸ್ ಮಾಡಿದರೆ 150 ಬರುತ್ತೆ. ಹಾಗೆ ಡಿಗೆ 1000ಅಲ್ಲಿ 760 ಕೊಟ್ಟಿರೋ ಕ್ವಶನ್ನು ಮತ್ತು ಈ 1000ಇಂದ ನಾವೇನು ಮೈನಸ್ ಮಾಡ್ತಾ ಬರ್ತೀವೋ ಆ ಉತ್ತರಗಳು ಸಿಗುತ್ತಲ್ವಾ, ಅದನ್ನು ನಾವಿಲ್ಲಿ ಬರಿತೀವಿ. ಇದು ಬಂದ್ಬಿಟ್ಟು ಅದು ಇನ್ನೊಂದು ಮೆಥಡ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಫ್ ಕಂಪ್ಲೀಟ್ ದ ಅಡಿಷನ್ ಫ್ಯಾಕ್ಟ್ಸ್ ಲೀಡಿಂಗ್ ಟು 1000. 1000 ಪಡೆಯುವ ಸಂಕಲನದ ಚಕ್ರವನ್ನು ಪೂರ್ಣಗೊಳಿಸಿ. ಈ ನಂಬರ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಇವಾಗ ಕಂಪ್ಲೀಟ್ ಮಾಡೋಣ. ಈ ಚಕ್ರದಲ್ಲಿ ಈ ವೀಲಲ್ಲಿ ಇರುವಂಥ ಒಂದು ನಂಬರ್ಸ್ಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ 1000 ಇದೆ ಮತ್ತು ಸುತ್ತಲೂ ಇಲ್ಲಿ ನಂಬರ್ಗಳಿದೆ ಅಲ್ವಾ. ಸೊ ಅಡಿಷನಲ್ ಫ್ಯಾಕ್ಟ್ಸ್ ವೀಲಲ್ಲಿ ಸಂಕಲನದ ಚಕ್ರದಲ್ಲಿ ನೀವು ಒಂದು ನಂಬರ್ ನೋಡ್ತಾ ಇದ್ದೀರಾ, 497, 497 ಇದೆ ಅಲ್ವಾ. ನಾವು 1000 ಪಡಿಬೇಕು ಅಂದರೆ ಏನು ಮಾಡಬೇಕು, ಅದಕ್ಕೆ 503 503 ಸೇರಿಸಿದ್ರೆ 1000 ಬರುತ್ತೆ. ಸೊ ಈ ರೀತಿನೂ ನೀವು ಮಾಡಿ ಅದನ್ನು ಕನ್ಫರ್ಮ್ ಮಾಡ್ಕೋಬೋದು. ಈ 1000ಗೆ ಈ 497 ಅಲ್ಲಿ ವೀಲಲ್ಲಿ ಕೊಟ್ಟಿರೋಂಥ ನಂಬರು ಅವೆರಡನ್ನೂ ಮೈನಸ್ ಮಾಡಿದರೆ ನಮಗೆ 503 ಬರುತ್ತೆ. ಸೊ ಆ ಉತ್ತರವನ್ನು ಇಲ್ಲಿ ಬರಿಬೋದು. ಸೊ ಇವೆರಡನ್ನು ಕೂಡಿಸಿದಾಗ ನಮಗೆ 1000 ಬಂತು. ಇನ್ನೊಂದು 895 ಇದೆ, ಅದನ್ನು ನಾನು 1000ಇಂದ ಮೈನಸ್ ಮಾಡ್ತೇನೆ. ಸೊ ಐ ವಿಲ್ ಗೆಟ್ 105 105 ಸಿಗುತ್ತೆ, ಅದನ್ನು ಇಲ್ಲಿ ಬರೀತೇನೆ. ಮತ್ತು ಇನ್ನೊಂದಿದೆ ನೋಡಿ, ವೀಲಲ್ಲಿ 775 ಇದೆ, ಅದನ್ನು ನಾವು 1000ದಿಂದ ಮೈನಸ್ ಮಾಡಿದಾಗ ನಮಗೆ ಬರೋ ಉತ್ತರ 225, ಅದನ್ನು ಇಲ್ಲಿ ಬರೆದ್ರೆ ಸೊ ಇವೆರಡನ್ನು ಕೂಡಿಸಿದಾಗ ನಾವು 1000ವನ್ನು ತಲುಪ್ತೇವೆ. ಮತ್ತು ಇನ್ನೊಂದು 980 ಇದೆ, ಅದಕ್ಕೆ 20 ಸೇರಿಸಿದ್ರೆ 1000 ಆಗುತ್ತೆ. ಇಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆದರೆ ಏನೂ ಇಲ್ಲ, ಈ 1000ನ್ನ ಮತ್ತು ಈ ಕೊಟ್ಟಿರೋ ನಂಬರನ್ನು ಎರಡನ್ನೂ ಮೈನಸ್ ಮಾಡಿದರೆ ನಿಮಗೆ ಉತ್ತರ ಸಿಗುತ್ತೆ. ಆ ಉತ್ತರವನ್ನು ನೀವು ಇಲ್ಲಿ ಬರೀತೀರಾ ಅಷ್ಟೇ. ಆಮೇಲೆ ನೀವು ಬೇಕಿದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಇವೆರಡನ್ನೂ ಕೂಡಿಸಿ ನಿಮಗೆ 1000 ಬಂದಿರುತ್ತೆ. ನೀವು ಕರೆಕ್ಟಾಗಿ ಕಳೆದಿರಬೇಕು, ಮೈನಸ್ ಎಲ್ಲ ಕರೆಕ್ಟಾಗಿ ಮಾಡಬೇಕು, ಅಡಿಷನ್ ಕೇಳಿದರೆ ಅಡಿಷನ್ ಕರೆಕ್ಟಾಗಿ ಮಾಡಬೇಕು. ಮತ್ತು ನಿಮಗೆ ಬಂದಿರುವಂಥ ಆನ್ಸರ್ಸನ್ನು ಇಲ್ಲಿ ಕೊಟ್ಟಿದ್ದಾರಲ್ವಾ, ಅದರಲ್ಲಿ ನೀವು ಬರೀರಿ. ನೆಕ್ಸ್ಟ್ ಪೇಜ್ ನಂಬರ್ 61, ಗ್ರೂಪಿಂಗ್ ಅಂಡ್ ರೀಗ್ರೂಪಿಂಗ್, ಗುಂಪು ಮತ್ತು ಮರುಗುಂಪು ಮಾಡೋದು. ಸೊ ಇದರಿಂದ ನಮಗೆ ಏನು ಲಾಭ, ಈ ರೀತಿ ನಾವು ಮಾಡಿದಾಗ ನಮಗೆ ಕೌಂಟಿಂಗ್ ಈಸಿ ಆಗುತ್ತೆ, ಕೌಂಟಿಂಗ್ ಬಂದ್ಬಿಟ್ಟು ಫಾಸ್ಟ್ ಆಗುತ್ತೆ. ಇವಾಗ ಈ ಪಿಕ್ಚರನ್ನು ನೋಡಿ, ಈ ಪಿಕ್ಚರಲ್ಲಿ ನಾವು 34 ಬ್ಲಾಕ್ಸ್ಗಳನ್ನು ನೋಡ್ಬೋದಲ್ವಾ. ಈ 34 ಬ್ಲಾಕ್ಸಲ್ಲಿ ನಾವು 10 ಬ್ಲಾಕ್ಸನ್ನು ಒಂದೊಂದು ಗ್ರೂಪ್ ಮಾಡ್ತೇವೆ. ಸೊ ಒಟ್ಟು 3 10s ಇದೆ. ಸೊ 3 10s ಎಷ್ಟಿದೆ ಅಂದರೆ 3 × 10 30 ಇದೆ, ಕರೆಕ್ಟಾ. 30 ಬ್ಲಾಕ್ಸ್ ಇದೆ ಇವಿಷ್ಟು ಸೇರಿಸಿ. ಈ ಲೂಸಲ್ಲಿ ಬ್ಲಾಕ್ಸ್ಗಳು ಎಷ್ಟಿದೆ, ಬಿಡಿಗಳಲ್ಲಿ ಅಂದರೆ ಒನ್ಸಲ್ಲಿ 4 ಇದೆ. ಸೊ ಇದು 30 ಇದೆ, ಇದು ಒನ್ಸು 4 ಇದೆ, ಒಂದುಗಳು 4 ಇದೆ. ಸೊ 30 + 4 34 ಆಯಿತು. ಇವಾಗ ಈ ಪಿಕ್ಚರನ್ನು ನೋಡಿ, ಡ್ಯಾಶ್ 10s ಅಂತ ಕೇಳಿದ್ದಾರೆ. ಸೊ ನಾನು ಇವಾಗ ಈ 10 ಒಂದು ಗ್ರೂಪ್ ಮಾಡ್ತೇನೆ, ಮತ್ತು ಇಲ್ಲಿ ಒಂದು 10 ಬ್ಲಾಕ್ಸ್ ಇದೆ, ಇದನ್ನು ನಾನು ಗ್ರೂಪ್ ಮಾಡ್ತೇನೆ. ಸೊ ಎಷ್ಟು 10 ಸಿಕ್ತು ನನಗೆ, 2 10s ಸಿಕ್ತು. ಇದು ಒಂದು 10s, ಇದು ಒಂದು 10s. ಸೊ 2 10s ಅಂತ ಬರೀತಾನೆ. ಸೊ ಇವಾಗ ಒನ್ಸ್ ಎಷ್ಟಿದೆ, 1 2 3 4 5 ಇದೆ, ಒಂದುಗಳು 5 ಇದೆ. ಸೊ ಇಲ್ಲಿ 5 ಅಂತ ಬರೀತಾನೆ. ಸೊ ಎರಡನ್ನು 25 ಅಂತ ಇಲ್ಲಿ ಬರೀಬೇಕು. ನೀವು ಇದೇ ರೀತಿ ಗ್ರೂಪ್ ಮಾಡಬೇಕು ಅಂತ ಇಲ್ಲ, ನೀವು ಒಟ್ಟು 10 ಈ ಲೂಸ್ ಬ್ಲಾಕ್ಸನ್ನು ಒಂದು ಗ್ರೂಪ್ ಮಾಡ್ತೀರಾ, ಮತ್ತು ಇನ್ನೊಂದು 10 ನೀವು ಒಂದು ಗ್ರೂಪ್ ಮಾಡ್ತೀರಾ. ಸೊ ಉಳಿಕಿದ್ದು ನಿಮಗೆ ಏನು ಸಿಗುತ್ತೆ ಅದು ಒನ್ಸ್ ಆಗುತ್ತೆ ಅಷ್ಟೇ. ಸೊ ಇವಾಗ ಇಲ್ಲಿ ನೆಕ್ಸ್ಟ್ ಪಿಕ್ಚರ್ನ ನೋಡಿ, ಡ್ಯಾಶ್ 100s ಅಂತ ಕೇಳಿದ್ದಾರೆ. ಇವಾಗ ಅದಕ್ಕೆ ನಾನು 100 ಮಾಡಬೇಕು ಅಂದರೆ ಎಷ್ಟು ನಾನು ರಾಡ್ಸನ್ನ ತಗೋಬೇಕು, ಇದನ್ನ 10 ತಗೋಬೇಕಲ್ವಾ. ಸೊ ನಾನು 10 ನಾನು ಒಂದು ಗ್ರೂಪ್ ಮಾಡಿದ್ದೇನೆ, ಇಲ್ಲಿ ಕಾಣಿಸ್ತಾ ಇದ್ದಾನಾ, ಅಲ್ಲಿ 100 ಸಿಕ್ಕಿದೆ. ಸೊ ಮತ್ತೆ ಇವಾಗ ಎಷ್ಟು 10s ಇದೆ, 1 2 3 4 5 6 7 8 ಇದೆ, ಕರೆಕ್ಟಾ. 8 10s ಇದೆ. ಸೊ ನಾನು 10ಗಳ ಪ್ಲೇಸಲ್ಲಿ 8 ಬರೀತೇನೆ. ಸೊ ಇಲ್ಲಿ 8ನ ಅಷ್ಟು ನೀವು ಆ್ಯಡ್ ಮಾಡಿದರೆ ಎಷ್ಟಿದೆ ಇದರಲ್ಲಿ, 8 10s ಅಂದರೆ 80 ಇದೆ ಅಲ್ವಾ. ಸೊ 100 + 80 = 180. ಸೊ ಒಂದುಗಳು ಎಷ್ಟಿದೆ, ಒಂದುಗಳು ಇಲ್ಲಿ ಯಾವುದೂ ಇಲ್ಲ, ಅದರಿಂದ ಇಲ್ಲಿ ನಾವು 0 ಅಂತ ಬರೀತೇವೆ, ಇದು ಉತ್ತರ ಆಗುತ್ತೆ. ಸೊ 100 + 80 = 180. ಪೇಜ್ ನಂಬರ್ 62, ಸರ್ಕಲ್ ಗ್ರೂಪ್ಸ್ ಆಫ್ 10 1s 10s and 100s as many times as required. In each of the following picture, fill in the empty boxes. ಮುಂದಿನ ಪ್ರತಿ ಚಿತ್ರದಲ್ಲಿ 10 ಒಂದುಗಳು 10ಗಳು ಮತ್ತು 100ಗಳಷ್ಟು ಗುಂಪುಗಳಿಗೆ ಅಗತ್ಯವಾದಷ್ಟು ವೃತ್ತ ಹಾಕಿ ಖಾಲಿ ಬಾಕ್ಸ್ಗಳನ್ನು ತುಂಬಿ. ಸೊ ಸ್ಟಾರ್ಟ್ ಮಾಡೋಣ. ಎಲ್ಲಿ ಇವಾಗ 14 ಒನ್ಸ್ 14 ಒಂದುಗಳಿದೆ. ಸೊ ಇವಾಗ ಏನು ಮಾಡಬೇಕು, ನಾವು 10ಕ್ಕೆ ಒಂದು ಗ್ರೂಪ್ ಮಾಡಬೇಕು, ಕರೆಕ್ಟಾ. ಸೊ ಇನ್ನು ಇಲ್ಲಿ ಉಳಿದಿರೋಂಥದ್ದು 4, ಎಷ್ಟು 10 ಇದೆ ಇವಾಗ ಇದರಲ್ಲಿ, 110 ಇದೆ, 110. ಎಷ್ಟು ಒನ್ಸ್ ಇದೆ, 4 ಇದೆ.
ಸೊ 1 + 4 14, 1 10, 4 ಒಂದುಗಳು 14 ಆಗುತ್ತೆ. ಸೊ ಇವಾಗ ನಾವು ಈ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಅಂತ ಹೇಳ್ತೀವಲ್ವಾ, ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಸ್ಥಾನ ಕೋಷ್ಟಕ ಬೆಲೆ ಅಂತ ಹೇಳಿ. ಇವಾಗ ಇದರಲ್ಲಿ ಏನ್ ಮಾಡ್ತೇವೆ, ಫಸ್ಟ್ ಬಾಕ್ಸ್ ಅಲ್ಲಿ ಏನ್ ಬರುತ್ತೆ, ಒನ್ಸ್ ಬರುತ್ತೆ, ಟೆನ್ಸ್ ಬರುತ್ತೆ, ಇಲ್ಲಿ 100 ಮತ್ತೆ ಆ ಕಡೆ 1000 ಹೋಗುತ್ತಲ್ವಾ. ಸೊ ಇವಾಗ ಒನ್ಸ್ ಅಲ್ಲಿ ಎಷ್ಟಿದೆ, ಇಲ್ಲಿ 4 ಇದೆ ಅಲ್ವಾ. ಸೊ 4ನ್ನ ಇಲ್ಲಿ ಬರೀತೇನೆ. ಸೊ 10ಗಳು ಎಷ್ಟಿದೆ, ಟೆನ್ಸ್ಗಳು ಎಷ್ಟಿದೆ, ಇಲ್ಲಿ 1 ಇದೆ. ಸೊ ಇಲ್ಲಿ 1 ಅಂತ ಬರೀತೇನೆ. ಇದು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿರುವಂತದ್ದು. ಇವಾಗ ಇದನ್ನ ನಾವು ಬರಿಬೇಕಲ್ವಾ. 23 ಒನ್ಸ್, 23 ಒಂದುಗಳಿದೆ. ಇವಾಗ 23 ಒನ್ಸ್ ಅಲ್ಲಿ ನಾನು 10 ಬ್ಲಾಕ್ಸ್ ಗಳನ್ನ ತಗೊಂಡು ಒಂದು ಗುಂಪು ಮಾಡಿದೆ, ಮತ್ತೆ ಇಲ್ಲಿ ಒಂದು 10ನ್ನ ತಗೊಂಡು ಗುಂಪು ಮಾಡಿದೆ. ಸೊ ನನಗೆ ಇಲ್ಲಿ ಒಂದುಗಳು 3 ಸಿಕ್ಕಿದೆ. ಸೊ 2 ಟೆನ್ಸ್ ಸಿಕ್ಕಿದೆ, 2 10ಗಳು ಸಿಕ್ಕಿದೆ. ಅದಕ್ಕೆ ನಾನು ಇಲ್ಲಿ 2 10ಗಳು 2 ಟೆನ್ಸ್ ಬರೆದಿದ್ದೇನೆ. ಸೊ ಒಂದುಗಳು ಎಷ್ಟು ಸಿಕ್ಕಿದೆ, 3 ಸಿಕ್ಕಿದೆ. ಸೊ 3 ಒನ್ಸ್, 3 ಒಂದುಗಳು. ಸೊ ಟೋಟಲ್ ಆಗಿ 2 ಮತ್ತೆ 3 23. ಸೊ ಒನ್ಸ್ ಪ್ಲೇಸ್ ಅಲ್ಲಿ ಏನ್ ಬರಿಬೇಕು, 3 ಬರಿಬೇಕು. ಟೆನ್ಸ್ ಪ್ಲೇಸ್ ಅಲ್ಲಿ 2 ಬರಿಬೇಕು. ಸೊ 23. ಇನ್ ಸಿ ಪಿಕ್ಚರ್ ಅಲ್ಲಿ 1 ಟೆನ್ಸ್ ಅಂಡ್ 27 ಒನ್ಸ್, 1 10 ಮತ್ತು 27 ಒಂದುಗಳು. ಸೊ 110 ಎಲ್ಲಿದೆ, 1 10 ಇಲ್ಲಿದೆ, ಕರೆಕ್ಟಾ. ಮತ್ತೆ ಇವಾಗ 27 ಒಂದುಗಳಿದೆ, 27 ಒನ್ಸ್. ಸೊ ಇದರಲ್ಲಿ ನಾನು 10ನ್ನ ಒಂದು ಗ್ರೂಪ್ ಮಾಡ್ತಾನೆ, ಮತ್ತೆ ಇನ್ನೊಂದು 10 ಬ್ಲಾಕ್ಸ್ ನ ಒಂದು ಗ್ರೂಪ್ ಮಾಡ್ತಾನೆ. ಸೊ ಇವಾಗ ಇಲ್ಲಿ ಒಂದು ಟೆನ್ಸ್ ಇದೆ, ಇಲ್ಲಿ ಒಂದು ಟೆನ್ಸ್ ಇದೆ, ಇಲ್ಲಿ ಒಂದು ಟೆನ್ಸ್ ಇದೆ. ಟೋಟಲ್ ಆಗಿ 3 ಟೆನ್ಸ್ ಆಯ್ತು. ಈ 27 ಒನ್ಸ್ ಅಲ್ಲಿ, 27 ಒಂದುಗಳಲ್ಲಿ ನಾನು 2 10ನ್ನ ಮಾಡಿದ್ದೇನೆ. ಇವಾಗ ಇಲ್ಲಿ ಉಳಿದಿರುವಂತದ್ದು 1 2 3 4 5 6, ಇಲ್ಲೊಂದು 7. ಸೊ ಒಂದುಗಳು ಎಷ್ಟಿದೆ, ಒನ್ಸ್ ಎಷ್ಟಿದೆ, 7 ಇದೆ. ಸೊ 3 ಟೆನ್ಸ್ ಪ್ಲಸ್ 7 ಒನ್ಸ್ 37, 3 10ಗಳು 7 ಒಂದುಗಳು ಸೇರಿ 37 ಆಗುತ್ತೆ. ಸೊ ಒನ್ಸ್ ಪ್ಲೇಸ್ ಅಲ್ಲಿ 7 ಬರಿಬೇಕು, 7 ಬರಿಬೇಕು. ಟೆನ್ಸ್ ಪ್ಲೇಸ್ 10ಗಳಲ್ಲಿ 3 ಬರಿಬೇಕು, 37 ಆಗುತ್ತೆ. ಈಗ ಡಿ ಪಿಕ್ಚರ್ ಅನ್ನ ನೋಡಿ. 10 ಟೆನ್ಸ್ ಅಂಡ್ 6 ಒನ್ಸ್, 10 10ಗಳು ಮತ್ತು 6 ಒಂದುಗಳು. ಸೊ ಇಲ್ಲಿ ಎಷ್ಟಿದೆ, 10 10ಗಳಿದೆ ಅಲ್ವಾ. 10 10ಗಳು ಸೇರಿದ್ರೆ 10 ಟೆನ್ಸ್ ಸೇರಿದ್ರೆ 100 ಆಗುತ್ತೆ. ಸೊ 100 ಪ್ಲೇಸ್ ಅಲ್ಲಿ 1 ಬರೀತಾನೆ. ಇವಾಗ 6 ಒನ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 6ನ್ನ ನೋಡಿ ಇಲ್ಲಿ ತೋರಿಸಬಹುದು. ಸೊ ಅದನ್ನ ನಾನು ಇಲ್ಲಿ ಒನ್ಸ್ ಪ್ಲೇಸ್ ಅಲ್ಲಿ ಬರೀತೇನೆ. ಸೊ ಇಲ್ಲಿ ನಮಗೆ ಟೆನ್ಸ್ ಯಾವ್ದು ಇಲ್ಲ, 10ಗಳು ಯಾವ್ದು ಇಲ್ಲ, ಅದಕ್ಕೆ ನಾವಿಲ್ಲಿ 0 ಅಂತ ಬರೀತೇವೆ, ಆಯ್ತಾ. ಸೊ 1 100ಗಳು, 0 10ಗಳು, 6 ಒಂದುಗಳು. ಸೊ 106, 106. ಸೊ ಒನ್ಸ್ ಪ್ಲೇಸ್ ಅಲ್ಲಿ ಎಷ್ಟಿದೆ, 6 ಇದೆ. ಟೆನ್ಸ್ ಪ್ಲೇಸ್ ಅಲ್ಲಿ ಏನು ಇಲ್ಲ, ಅದಕ್ಕೆ 0 ಹಾಕ್ತೇವೆ. ಸೊ 100 ಪ್ಲೇಸ್ ಅಲ್ಲಿ 1 ಇದೆ. ಸೊ 1 ಬರೀತೇವೆ. ಸೊ ಇದನ್ನ ಎಲ್ಲ ಸೇರಿಸಿ ಇಲ್ಲಿ ನಾವು ಬರೆದಾಗ 106, 106 ಬರುತ್ತೆ. ಇವಾಗ ನೆಕ್ಸ್ಟ್ ಇ ಅಲ್ಲಿ 11 ಟೆನ್ಸ್ ಅಂಡ್ 14 ಒನ್ಸ್, 11 10ಗಳು ಮತ್ತು 14 ಒಂದುಗಳು. ಸೊ ಇದರಲ್ಲಿ ನಾನು 11 ಟೆನ್ಸ್ ಇದೆ. ಸೊ 10 ಟೆನ್ಸ್ನ ಸೇರಿಸಿ ನಾನು ಒಂದು ಗ್ರೂಪ್ ಮಾಡ್ತೇನೆ. ಸೊ 10 ಟೆನ್ಸ್ ಸೇರಿದಾಗ ಎಷ್ಟಾಯ್ತು, 100 ಆಯ್ತು. 10 10ಗಳು ಸೇರಿದಾಗ 100 ಆಯ್ತು ಅಲ್ವಾ. ಸೊ ಅದಕ್ಕೆ ನಾನು ಇಲ್ಲಿ 100 100ರ ಪ್ಲೇಸ್ ಅಲ್ಲಿ 1 ಬರೆದಿದ್ದೇನೆ. ಇವಾಗ ಮತ್ತೆ ಇಲ್ಲಿ 14 ಒನ್ಸ್ ಇದೆ, 14 ಒಂದುಗಳಿದೆ. ಇದರಲ್ಲಿ ನಾನು 10ನ್ನ ಗ್ರೂಪ್ ಮಾಡ್ತೇನೆ. 10ನ್ನ ಗ್ರೂಪ್ ಮಾಡಿದಾಗ ನನಗೆ ಇಲ್ಲಿ ಒಂದು 10 ಸಿಕ್ತು, ಮತ್ತೆ ಇಲ್ಲಿ ಒಂದು 10 ಇದೆ. ಸೊ 2 ಟೆನ್ಸ್ ಸಿಕ್ತಲ್ವಾ. ಸೊ ನಾನು 10ಗಳ ಪ್ಲೇಸ್ ಅಲ್ಲಿ 2 ಬರೀತೇನೆ. ಮತ್ತೆ ಇಲ್ಲಿ ಒನ್ಸ್ಗಳೆಷ್ಟಿದೆ, 4 ಇದೆ. ಸೊ 1ರ ಜಾಗದಲ್ಲಿ ನಾವು 4 ಬರಿಬೇಕು. ಇವಾಗ ಈ ಚಾರ್ಟ್ ಅಲ್ಲಿ ಒಂದುಗಳು ಎಷ್ಟಿತ್ತು, 4 ಇತ್ತು. ಟೆನ್ಸ್ಗಳು 10ಗಳು 2 ಇದೆ, 100ಗಳು 1 ಇದೆ. ಅದನ್ನ ಬರೆದು ಇವಿಷ್ಟು ಕೂಡಿಸಿ ಬರಿತೇವೆ, 124, 124. ಇವಾಗ ಎಫ್ ಪಿಕ್ಚರ್ ನ ನೋಡಿ. ಇದರಲ್ಲಿ 112 ಟೆನ್ಸ್ ಅಂಡ್ 14 ಒನ್ಸ್ ಇದೆ. 100 ಇದೆ, 12 10ಗಳಿದೆ, ಮತ್ತೆ 14 ಒಂದುಗಳಿದೆ, ಕರೆಕ್ಟಾ. ಇವಾಗ 100 ಅಂದ್ರೆ 100 ಇಲ್ಲಿದೆ, ಕರೆಕ್ಟಾ. ಇದು 100, 100 ಇದೆ. ಮತ್ತೆ ಇದರಲ್ಲಿ 12 ಟೆನ್ಸ್, ನಾನು 10ಕ್ಕೆ ಒಂದು ಗ್ರೂಪ್ ಮಾಡ್ತೇನೆ. 2 4 6 8 10. ಸೊ ಇಷ್ಟು ಒಂದು ಗ್ರೂಪ್ ಮಾಡ್ತೇನೆ. ಸೊ 10ನ್ನ ಗ್ರೂಪ್ ಮಾಡಿದಾಗ 10 10ಗಳನ್ನ ಗ್ರೂಪ್ ಮಾಡಿದಾಗ ಎಷ್ಟಾಯ್ತು, ಇದು ಇನ್ನೊಂದು 100 ಆಯ್ತಲ್ವಾ. ಸೊ ಇದು ಒಂದು 100, ಇದು 100. ಸೊ ಟೋಟಲ್ ಆಗಿ 200 ಬಂತು. ಸೊ 200 ನಾ ಇಲ್ಲಿ 2 100ಗಳನ್ನ ಅಂತ ಹೇಳಿ ಇಲ್ಲಿ ಬರೀತೇನೆ. ಇವಾಗ ಇಲ್ಲಿ ಇನ್ನೂ 2 ಟೆನ್ಸ್ ಇದೆ. ಇದರಲ್ಲಿ 14 ಒಂದುಗಳಿದೆ ಅಂತ ಹೇಳಿ ಕೊಟ್ಟಿದ್ದಾರೆ, 14 ಒನ್ಸ್. ಸೊ ಮತ್ತೆ ಇದರಲ್ಲಿ ನಾನು 10 ಬ್ಲಾಕ್ಸ್ ನ ಸೇರಿಸಿ ಮತ್ತೆ ಇನ್ನೊಂದು ಗ್ರೂಪ್ ಮಾಡ್ತೇನೆ. ಸೊ ಇವಾಗ ಎಷ್ಟು ಟೆನ್ಸ್ ಇದೆ, 1 2 3 ಟೆನ್ಸ್ ಇದೆ, 3 10ಗಳು ಇದೆ. ಸೊ ನಾನು ಆ ಪ್ಲೇಸ್ ಅಲ್ಲಿ ಟೆನ್ಸ್ ಪ್ಲೇಸ್ ಅಲ್ಲಿ 3 ಅಂತ ಬರೆದೆ, ಕರೆಕ್ಟಾ. ಇವಾಗ ಒಂದುಗಳು ಎಷ್ಟಿದೆ, 1 2 3 4 ಇದೆ. ಸೊ ಒನ್ಸ್ ಬಂದ್ಬಿಟ್ಟು 4 ಇದೆ. ಸೊ ಒನ್ಸ್ ಪ್ಲೇಸ್ ಅಲ್ಲಿ 4 ಅಂತ ಬರಿಬೇಕು. ಸೊ ಇಲ್ಲಿ 3, ಒನ್ಸ್ ಪ್ಲೇಸ್ ಅಲ್ಲಿ 4. ಈ ಚಾರ್ಟ್ ಅಲ್ಲಿ ಒನ್ಸ್ ಎಷ್ಟಿದೆ, 4 ಇದೆ. ಟೆನ್ಸ್ 3 ಇದೆ, ಮತ್ತೆ 100s 2 ಇದೆ. ಸೊ 234.
ನೆಕ್ಸ್ಟ್ ಪೇಜ್ ನಂಬರ್ 64 ಲೆಟಸ್ ಸಾಲ್ವ್. ನಾವು ಬಿಡಿಸೋಣ, ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ, ಇನ್ಫಾರ್ಮೇಟಿವ್ ಅನಿಸಿದರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.